ಶುಭ ಮುಂಜಾನೆ ಕೃಷಿಕ ಮಿತ್ರರೇ, ನಾನು ನಿಮ್ಮ HR ಮಂಜುನಾಥ್. ಇವತ್ತು 16 ಮೇ 2025 ಶುಕ್ರವಾರ. ನಾನಿವತ್ತು ಈ ನಮ್ಮನೆ ತೋಟದಲ್ಲಿ ನಾವು 3 ದಿವಸದಿಂದ ಕೆಲಸ ಶುರು ಮಾಡಿದ್ದೀವಿ. ನನ್ನ ಕೊಲಿಗೊಬ್ಬರು ಬಂದಿದ್ದಾರೆ, ಇಬ್ಬರು ಮಾಡ್ತಾಯಿದ್ದೀವಿ. ನಿನ್ನೆ ನಡೆದಂಥ ಕಾರ್ಯಕ್ರಮದ ಒಂದು ಚುಟುಕು ವಿವರಣೆ ಕೊಟ್ಬಿಡ್ತೀನಿ ನೋಡಿ. ಇದು ನಂದು ಬ್ಲಾಕ್ B1 ಅಂತ, ಬಿ ಸೆಕ್ಷನಿನ ಎತ್ತರದ ಪ್ರದೇಶ ನನ್ನ ಮನೆ ಹಿಂಭಾಗದಲ್ಲಿದೆ. ಇಲ್ಲಿ ನಿನ್ನೆ ನಾವು ಬೆಳಗ್ಗೆ ಬ್ರಷ್ ಕಟ್ಟರ್ ಮಾಡಿ ವೀಡ್ ಮ್ಯಾನೇಜ್ಮೆಂಟ್, ಕಳೆಯನ್ನು ಸ್ವಲ್ಪ ನಿಯಂತ್ರಣ ಮಾಡಿ, ನಂತರ ತೆಂಗಿನ ಗರಿಗಳು ಬಿದ್ದಿರುತ್ತಲ್ಲ, ಬೇಸಿಗೆಯಲ್ಲಿ ಬಿದ್ದಿತ್ತು, ನಾನು ಏನು ಕೆಲಸ ಮಾಡೋಕ್ಕಾಗಿರಲಿಲ್ಲ. ತೆಂಗಿನ ಗರಿಗಳನ್ನೆಲ್ಲ ಜೋಡಿಸಿ ಈ ಥರ ಕತ್ತರಿಸಿ ಇಟ್ಕೊಂಡ್ವಿ. ನಂತರ ಈ ತೆಂಗಿನ ಮರದಿಂದ 1.5 ಮತ್ತು 2 ಮೀಟ್ರ್ ದೂರದಲ್ಲಿ ಈ ರೀತಿ ಒಂದು ಆಕೃತಿ, ಇದನ್ನು ಹೆಗಡೆ ಸರ್ ಡ್ರಿಪ್ ಸರ್ಕಲ್ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ಇದು ವೃತ್ತಾಕಾರವಾಗಿ ಕಾಣಿಸ್ತಾ ಇಲ್ಲ, ಬಟ್ ನಂದು ಆಲ್ರೆಡಿ ಮುಂಚೆ ಕೆಲವು ಟ್ರೆಂಚ್ ಮಾಡಿದ್ದೆ. ಆ ಟ್ರೆಂಚನ್ನ ಯೂಸ್ ಮಾಡಿಕೊಂಡು ಒಂದು ಈ ಥರ ಆಕೃತಿ ಕ್ರಿಯೇಟ್ ಮಾಡಿದ್ದೀವಿ. ಇದನ್ನು ಮಾಡ್ಕೊಂಡ್ವಿ ಬ್ರಷ್ ಕಟ್ಟರ್ ಮಾಡಿದ್ಮೇಲೆ. ಇದಕ್ಕೆ ನಾನು ಸಾರ್ವಜನಿಕ ಸ್ಥಿರೀಕರಣ ಮಾಡಲಿಕ್ಕೆ ಅಂದ್ಬಿಟ್ಟು ಸನ್ನೆಂಪು, ಡಯಂಚ ಮತ್ತು ಕಪ್ಪು ಹುರುಳಿ 3 ಬೀಜವನ್ನು EM1 ದ್ರಾವಣದಿಂದ ಬೀಜೋಪಚಾರ ಮಾಡಿ ಇಟ್ಕೊಂಡಿದ್ದೆ ಮೊದಲನೇ ದಿನ. ಅದನ್ನು ಬಿತ್ತನೆ ಮಾಡಿದ್ದೀವಿ ಈ ಡ್ರಿಪ್ ಸರ್ಕಲ್ ಒಳಗಡೆ. ಮತ್ತು ಅದರ ಜೊತೆಗೆ 4 ದಿಕ್ಕಿಗೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿಗೆ ಒಂದೊಂದು ಬಯೋಸೂಪರ್ 18 ಮಾರ್ಬಲ್ ಅದನ್ನು ಇಟ್ಟಿದ್ದೀವಿ. ಅದು ನನಗೆ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲದ ಮೂಲವಾಗಿ 4 ದಿಕ್ಕಿನಿಂದ ಅದು ತನ್ನ ಪ್ರಭಾವವನ್ನು ಬೀರ್ತಾ ಬರುತ್ತೆ. ತೆಂಗಿನ ಮರದ 4 ದಿಕ್ಕಿನ ಬೇರು ವಲಯದಲ್ಲಿ ಇವಾಗ ಸೂಕ್ಷ್ಮಜೀವಿಗಳ ಚಟುವಟಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಬಯೋಸೂಪರ್ 18 ಗುಳಿಗೆಗಳನ್ನು ಇಟ್ಟಿರೋದ್ರಿಂದ. ನಂತರ ಸ್ವಲ್ಪ ವಿಜ್ಞಾನ ಗೊಬ್ಬರ ಹೆಗಡೆಯವರು ಸರಿದು ತಂದಿದ್ದಿತ್ತು, ಅದನ್ನು ಅಪ್ಲೈ ಮಾಡಿದ್ದೀವಿ. ಸೊ ಸೆಣಬು, ಡಯಂಚ, ಕಪ್ಪು ಹುರುಳಿ ಬೀಜ ಬಿತ್ತನೆ, 4 ದಿಕ್ಕಿಗೆ ಬಯೋಸೂಪರ್ 18 ಗುಳಿಗೆ, ಮತ್ತು ಅದರ ನಂತರ ಅದರ ಮೇಲೆ ವಿಜ್ಞಾನ ಗೊಬ್ಬರ. ಆಮೇಲೆ ಸ್ವಲ್ಪ ತೆಳ್ಳಗೆ ಒಂದು ಅರ್ಧ ಇಂಚಷ್ಟು ಮಾತ್ರ ಆ ಮೇಲ್ಮಣ್ಣನ್ನು ಮತ್ತೆ ಅಲ್ಲೇ ವಾಪಸ್ ಹಾಕಿ ಅದರ ಮೇಲೆ ಈ ರೀತಿ ಒಣ ತ್ಯಾಜ್ಯವನ್ನು ಮುಚ್ಚಿಗೆ ಮಾಡಿದ್ದೀವಿ. ನೋಡಿ, ನೀವು ಗಮನಿಸ್ಬೋದು, ತೆಂಗಿನ ತ್ಯಾಜ್ಯಗಳು, ಗರಿ, ಎಡೆಮಟ್ಟೆ, ಕುರುಂಬಳೆ ಇವೆಲ್ಲವನ್ನು ಪ್ರತಿ ಗಿಡಗಳು ಈ ರೀತಿ ಮುಚ್ಚಿಗೆ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ಪ್ರಾರಂಭ ಮಾಡಿದ್ದೀನಿ. ನಿನ್ನೆ ಸುಮಾರು ಒಂದು 7ರಿಂದ 8 ಗಿಡಗಳಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಇವತ್ತು ಇದನ್ನು ಮುಂದುವರಿಸ್ತೀವಿ. ಇನ್ನು ಉಳಿದ ತೆಂಗಿನ ಮರಗಳಿಗೂ ಈ ರೀತಿ ಡ್ರಿಪ್ ಸರ್ಕಲ್ ಮಾಡಿ ಸನ್ನೆಂಪು, ಡಯಂಚ ಹಾಕಿ ಬಯೋಸೂಪರ್ 18 ಇಟ್ಟು ನಂತರ ಈ ಥರ ಡ್ರೈ ಮಲ್ಚಿಂಗ್ ಕೊಡ್ತಾ ಬರ್ತೀವಿ. ಈಗ ಸಾಕಷ್ಟು ಮಳೆ ಬರ್ತಾ ಇದೆ ಈ ಭಾಗದಲ್ಲಿ. ಸೊ ಹಾಗಾಗಿ ನನಗೆ ನೀರಾವರಿದೇನು ಸಮಸ್ಯೆ ಇಲ್ಲ, ತೇವಾಂಶದ್ದೇನು ಸಮಸ್ಯೆ ಇಲ್ಲ. ಇವತ್ತು ನೋಡಿ, ಇದು B2 ಈ ಬ್ಲಾಕ್ ಇದೆ, ನಮ್ಮ ಮಾವಿನ ಮರದಿಂದ ಮೇಲ್ಗಡೆ ಜಾಗ. ಇದರಲ್ಲಿ ನೋಡಿ ಸಾಕಷ್ಟು ಕಳೆ ಬೆಳೆದಿದೆ ಇವಾಗ. ಸೊ ಮೊದಲು ನಾನು ಸೆಣಬು, ಡಯಂಚ ಬೀಜವನ್ನು ಎರಚ್ಕೊಂಡ್ಬಿಡ್ತೀವಿ ಇದರ ಮೇಲೆ. ಸುಮಾರು ಇದೊಂದು ಅರ್ಧ ಎಕರೆ ಮೇಲೆ ಜಾಗ ಇದೆ. ಒಂದು 2ರಿಂದ 2.5 kg ಬೀಜೋಪಚಾರ ಮಾಡಿದಂಥ ಸೆಣಬು, ಡಯಂಚ ಮತ್ತು ಕಪ್ಪು ಹುರುಳಿ ಅದನ್ನು ಎರಚಿ ನಂತರ ಕಳೆ ನಿರ್ವಹಣೆ ಮಾಡ್ತೀವಿ, ಬ್ರಷ್ ಕಟರ್ ಮಾಡ್ತೀವಿ. ಆಮೇಲೆ ಗರಿಗಳನ್ನೆಲ್ಲ ಆಯ್ದು ಈ ಥರ ಗುಡ್ಡೆ ಹಾಕ್ಕೊಂಡು ಅವುಗಳನ್ನೆಲ್ಲ ಈ ಸೈಜ್ಗೆ ಕತ್ತರಿಸಿ, ಈ ಗರಿಗಳನ್ನು ಈ ಸೈಜ್ಗೆ ಕತ್ತರಿಸಿ ತೆಂಗಿನ ಮರದ ಪಕ್ಕ ಇಟ್ಕೊಂಡಿರ್ತೀವಿ. ಮತ್ತು ಡ್ರಿಪ್ ಸರ್ಕಲ್ ಮಾಡಿ, ಮತ್ತು ಅಲ್ಲೂ ಡ್ರಿಪ್ ಸರ್ಕಲಲ್ಲೂ ಸೆಣಬು, ಡಯಂಚ, ಕಪ್ಪು ಹುರುಳಿ, ಅದರ ಮೇಲೆ ಬಯೋಸೂಪರ್ 18 4 ಮೂಲೆಗೆ, ಮತ್ತು ಸ್ವಲ್ಪ ಸಾವಯವ ಗೊಬ್ಬರ, ಆಮೇಲೆ ಒಣಮುಚ್ಚಿಗೆ. ಇದಿಷ್ಟು ಕಾರ್ಯಕ್ರಮಗಳನ್ನು ನಾವು ಇವತ್ತು ಈ ಬ್ಲಾಕ್ B2 ಇದರಲ್ಲೊಂದು 721 ತೆಂಗಿನ ಮರ ಇದೆ. ಇದು ಇವತ್ತಿನ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಮಾಡೋದ್ರಿಂದ ಮುಂಗಾರು ಪೂರ್ವ, ನನಗೆ ಜೂನ್ 1ಗೆ ಮಾನ್ಸೂನ್ ಬಂದರೆ ಈ ಕೆಲಸಗಳು ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಮುಂಗಾರು ಪೂರ್ವ ಇದೆಲ್ಲ ಮಾಡ್ಕೊಂಬಿಟ್ರೆ ಮ್ಯಾನೇಜ್ ಮಾಡಲಿಕ್ಕೆ ಸುಲಭ ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದ್ದೀವಿ. ಗಮನಿಸ್ಬೋದು ಮಿತ್ರರೇ, ನೋಡಿ, ಪ್ರತಿ ಗಿಡಕ್ಕೂ ಇವಾಗ ಆ ಒಂದು ಡ್ರಿಪ್ ಸರ್ಕಲ್ ಕ್ರಿಯೇಟ್ ಆಗಿದೆ. ಸೊ ಈ ರೀತಿ ನಾವು ತೆಂಗಿನ ಮರದ ತ್ಯಾಜ್ಯ ನಿರ್ವಹಣೆ ಮಾಡ್ಕೊತಾ ಬರಬೇಕು. ಈಗ ಮಾಡೋದ್ರಿಂದ ಆ ಡ್ರಿಪ್ ಸರ್ಕಲ್ ಮ್ಯಾನೇಜ್ಮೆಂಟ್ದು ಬೆನಿಫಿಟ್ಸ್ ಏನು ಹೆಗಡೆ ಸರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಅದಷ್ಟನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ. ನಿಮ್ಮ ತೆಂಗಿನ ತೋಟದಲ್ಲೂ ಈ ರೀತಿಯಾದಂಥ ಯೋಚನೆಗಳನ್ನು ಮಾಡೋಣ. ಒಂದು 10 ಮರದಿಂದ ಶುರು ಮಾಡೋಣ, ಅದೇ ಬೆಳೀತಾ ಹೋಗುತ್ತೆ. ಯಾವುದೇ ಅತಿಯಾದ ಕಾರ್ಮಿಕರ ಅವಶ್ಯಕತೆ ಇರಲ್ಲ. ನನ್ನ ಕೊಲಿಗೂ ನಾನು ಇಬ್ಬರೇ ಮಾಡ್ತಾಯಿದ್ದೀವಿ. ನಂದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಿಡಗಳನ್ನು ಮಾಡಿಬಿಟ್ಟು ಹೋಗೋಣ ಅನ್ನೋ ಒಂದು ಆಸೆಯಿಂದ ಬಂದಿದ್ದೀನಿ. ಪ್ರಯತ್ನ ಮಾಡ್ತೀನಿ ಮಿತ್ರರೇ. ಸೊ ನನ್ನ ಜೊತೆ ಜೋಡಿಸ್ಕೊಂಡಿರಿ. ಈ ದಿನ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.